ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಸುಮಾರು 2 ವರ್ಷಗಳ ಸುದೀರ್ಘ ಅವಧಿಯ ನಂತರ ಇವತ್ತು ಆನೇಕಲ್ ಪಟ್ಟಣಕ್ಕೆ ಅಧಿಕೃತ ಭೇಟಿಯನ್ನ ನೀಡಿ ಬಿಗಿ ಆಡಳಿತಾತ್ಮಕ ಶಿಸ್ತು ಪ್ರದರ್ಶಿಸಿದರು. ಇನ್ನು ಆನೇಕಲ್ ರೈಲ್ವೆ ನಿಲ್ದಾಣದ ಮುಖ್ಯ ರಸ್ತೆಯ ಬಳಿ ರೈಲ್ವೆ ಇಲಾಖೆಯ ಅಪೂರ್ವ ಕಾಮಗಾರಿಗಳು ಹಾಗೂ ಕಿರಿದಾದ ರಸ್ತೆಯಿಂದಾಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪ್ರತಿನಿತ್ಯ ಅನುಭವಿಸುತ್ತಾ ಇರುವ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಹಾಗೂ ನರಕ ಯಾತನೆಯನ್ನ ಸಂಸದರು ಖುದ್ದಾಗಿ ಪರಿಶೀಲಿಸಿದರು. ಸ್ಥಳದಲ್ಲೇ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳ ಹೈ ವೋಲ್ಟೇಜ್ ಸಭೆ ನಡೆಸಿದ ಸಂಸದರು ಸಾರ್ವಜನಿಕರ ಸಮಸ್ಯೆಗಳನ್ನ ತಕ್ಷಣ ಸ್ಪಂದಿಸಿ ಕಾಮಗಾರಿಗಳನ್ನ ಕಾಲಮಿತಿಯೊಳಗೆ ಮುಗಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಇನ್ನು ಕ್ಷೇತ್ರದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಅಗತ್ಯ ಸಲಹೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ನಿಕಟಪೂರ್ವ ಅಭ್ಯರ್ಥಿ ಹುಲಹಳ್ಳಿ ಶ್ರೀನಿವಾಸ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಎಚ್ಎಂ ತಿಮ್ಮರಾಜುಗೌಡ, ಮುನಿರಾಜುಗೌಡ ಸೇರಿದಂತೆ ನೂರಾರು ಸ್ಥಳೀಯ ಮುಖಂಡರು ಭಾಗವಹಿಸಿ ಆನೇಕಲ್ ರಸ್ತೆ ವಿಸ್ತರಣೆ ಜಂಟಿಯಾಗಿ ಪಟ್ಟನ್ನ ಹಿಡಿದಿದ್ರು. ನಾನು ಮಾತಾಡ್ತೀನಿ ಈಗ. ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಅದಾದ್ಮೇಲೆ ಎಸ್ ಆಯ್ತು. ಅಗಲ ಮಾಡ್ಕೊಡ್ಬೇಕು. ಸೈಡ್ ಇಡಬೇಕಾಗ್ತದೆ. ಇದು ಕಡಖಂಡಿತವಾಗಿ ಸಾಹೇಬ್ ಮುಂದೆ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡು ಆಗಬೇಕು. ಪಾಸ್ ಆಗಬೇಕು. ಅದೇ ನಾನು ಮಾತಾಡ್ತೀನಿ ಈಗ. ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಅದಾದ್ಮೇಲೆ ಎಸ್ ಆಯ್ತು. ಇಲ್ಲ, ಇವಾಗ ರಾಷ್ಟ್ರೀಯ ಹೆದ್ದಾರಿ ನೀವು ಹೇಳೋದು, ರಾಷ್ಟ್ರೀಯ ಹೆದ್ದಾರಿ ಚಂದಾಪುರ ಅತ್ತಿಬೆಲೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇವಾಗ ಕಾಮಗಾರಿ ತ್ವರಿತವಾಗಿ ಆಗ್ತಾ ಇದೆ. ಈಗ ಡೈವರ್ಷನ್ ರೋಡ್ ಮಾಡಿದ್ದಾರೆ, ಅದಕ್ಕೋಸ್ಕರ 5 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದೆ ಭಾರತೀಯ ಸರ್ಕಾರ. ರಾಷ್ಟ್ರೀಯ ಹೆದ್ದಾರಿ ಈಗ ತಾನೇ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೇನೆ. ಹಾಗಾಗಿ 3 ಕಡೆ, ಒಂದು ಗುಡ್ಡಟ್ಟಿ ಮತ್ತು ಚಂದಾಪುರ ಹಾಗೆ ಗೆಸ್ಟ್ ಲೈನ್ 3 ಕಡೆ ಕೂಡ ಅಲ್ಲಿ ಓವರ್ಪಾಸ್ ಕೂಡ ಬರ್ತಾ ಇದೆ. ಇವಾಗ ಒಂದು ಸಿಹಿ ಸುದ್ದಿ ಅಂದರೆ ಆಗಸ್ಟು ಅಥವಾ ಸೆಪ್ಟೆಂಬರ್ಗೆ STR ಈಸ್ಟ್ ಓಪನ್ ಆಗ್ತಾ ಇದೆ. ಇಲ್ಲಿ ನಮಗೆ ವೈಟ್ ಫೀಲ್ಡು, ಬಾಗ್ಲೂರು ಆ ಜಂಕ್ಷನ್ ಅದು ಓಪನ್ ಆದಮೇಲೆ ಈಗ ಚೆನ್ನೈಗೆ ಅಥವಾ ಹೊಸೂರಿಗೆ ಹೋಗತಕ್ಕಂಥ ಯಾವುದು ಟ್ರಕ್ಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡ ಲಾರಿಗಳಾಗ್ಬೋದು ಇಲ್ಲಿ ಬರೋದೇ ಇಲ್ಲ. ಯಾವುದು ಹೊಸೂರು, ಆನೇಕಲ್ ಈ ರಸ್ತೆಗೆ ಬರೋದೇ ಇಲ್ಲ. ಟ್ರಾಫಿಕ್ ಡಿಕಂಜೆಸ್ಟ್ ಆಗುತ್ತೆ. ಸೊ ಇವಾಗ ತ್ವರಿತವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿ ಚಂದಾಪುರ ಮತ್ತು ಅತ್ತಿಬೆಲೆ ಜಂಕ್ಷನ್ನು ಆಗ್ತಾ ಇದೆ. ಯಾಕೆಂದರೆ ಇವಾಗ ಡೈವರ್ಷನ್ ರೋಡನ್ನು 3 ಲೈನ್ ಮಾಡ್ತಾ ಇದ್ದಾರೆ. ಸೊ ಹೋಗುವಾಗಲೂ 3 ಲೈನು, ಬರುವಾಗಲೂ 3 ಲೈನು. ಇದರಿಂದ ಸ್ವಲ್ಪ ನಮಗೆ ವಾಹನ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಕಂಪ್ಲೀಟಾಗಿ ಇದು ಪ್ರಾಜೆಕ್ಟ್ ಮುಗಿಯೋದು ಮುಂದಿನ ವರ್ಷ ಫೆಬ್ರವರಿ ಅಥವಾ ಮಾರ್ಚ್. ಸರ್, ನೀವು ಭೇಟಿ ಕೊಟ್ಟಿದ್ರಿ, ಆದರೆ ಕಾಮಗಾರಿ ವೇಗ ಪಡ್ಕೊಂಡಿಲ್ಲ. ಇದರಿಂದಾಗಿ ನಿತ್ಯ ವಾಹನ ಸವಾರರು ಟ್ರಾಫಿಕ್ ಜಾಮ್ನಿಂದ ಸಿಲುಕಿ ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ. ಆಂಬ್ಯುಲೆನ್ಸ್ ಇಲ್ಲ, ಅದಕ್ಕೋಸ್ಕರ ಸೈನೇಜಸ್ ಎಲ್ಲ ಮಾಡಕ್ಕೆ ಹೇಳಿದ್ದೀನಿ. ಸೈನೇಜಸ್ಸು ಆಗ್ತಾ ಇದ್ದಾರೆ, ಡೈವರ್ಷನ್ನು ಸೈನೇಜಸ್ಸು ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಏನಾಗಿದೆ, ಕಾಮಗಾರಿ ಆಗಬೇಕಾದ್ರೆ ಟ್ರಾಫಿಕ್ ನಿಲ್ಲಬೇಕು. ಅದು ಟ್ರಾಫಿಕ್ ನಿಲ್ಲಕ್ಕಾಗ್ತಾ ಇಲ್ಲ. ಯಾಕೆಂದರೆ ಟ್ರಾಫಿಕ್ಕು ಹೋಗ್ತಾ ಇರಬೇಕು. ಈಗ ನೀವು ಅತ್ತಿಬೆಲೆ ಹೊಸೂರು ಕಡೆ ಹೋಗತಕ್ಕಂಥ ಟ್ರಾಫಿಕ್ನ ನಿಲ್ಸೋಕ್ಕಾಗಲ್ಲ. ಸೊ ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಈಗ ಟ್ರಾಫಿಕ್, ಈಗ ಹೊಸ ರೋಡ್ ಮಾಡೋದು ಭಾಳ ಸುಲಭ ಅಲ್ಲಿ, ಯಾಕೆಂದರೆ ಅಲ್ಲಿ ವಾಹನನೇ ಇರೋದಿಲ್ಲ. ಇದು ಹಳೆ ರೋಡ್ನೇ ಅಗಲೀಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಹೋಗ್ತಕ್ಕಂಥ ಈ ವೆಹಿಕಲ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ವೆಹಿಕಲ್ಲು ಹೋಗ್ತಾ ಇರಬೇಕು, ಜೊತೆಗೆ ಕಾಮಗಾರಿನೂ ಆಗಬೇಕು. ಬಟ್ ಡೆಫಿನೆಟಾಗಿ ಈಗ ವೇಗ ಸಿಕ್ಕಿದೆ. ಸೊ ನೆಕ್ಸ್ಟ್ ಇಯರು ಫೆಬ್ರವರಿಗೆ ಚಂದಾಪುರ ಅತ್ತಿಬೆಲೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ರೈಟ್ ಟು ಸ್ಪೀಚ್, ರೈಟ್ ಟು ಪ್ರೊಟೆಸ್ಟ್. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅತ್ಯಮೂಲ್ಯವಾದಂಥ ಅಧಿಕಾರ, ಜವಾಬ್ದಾರಿ ನಾಗರಿಕರದ್ದು. ಕ್ಷೇತ್ರದಲ್ಲಿ ಸಮಸ್ಯೆಗಳಾದಾಗ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದು, ಮಾತಾಡೋದು ಒಬ್ಬ ನಾಗರಿಕನೋದಕ್ಕಿಂತ ಪ್ರಜಾಪ್ರಭುತ್ವವನ್ನು ಉಳಿಸುವ ದಿಕ್ಕಿನಲ್ಲಿ ಅವನ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದಾನೆ. ಮೊನ್ನೆ ನಾನು ಮಾಡಿರ್ತಕ್ಕಂಥ ಪ್ರೊಟೆಸ್ಟ್
ಆ ಕ್ಷಣ ಅವತ್ತು ಏನಾಯಿತು, ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ಒಬ್ಬ ಕಣ್ಮುಂದೆ ತನ್ನ ಜೊತೆಲಿ ಓಡಾಡ್ತಕ್ಕಂಥ ಕಾರ್ಯಕರ್ತ ತೀರ್ಕೊಂಡಾಗ ಮತ್ತು ಆ ಮಹಿಳೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ಗೆ ಹೋದಾಗ ಅನೇಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮದವ್ರನ್ನೂ ಪ್ರಶ್ನೆ ಮಾಡಿದ್ದಾರೆ, ಗುಡಿ ಏನು ಮಾಡ್ತಾ ಇದೆ, ಮಾಧ್ಯಮ ಏನು ಮಾಡ್ತಾ ಇದೆ, ನಾಗರಿಕರು ಏನು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷ ಏನು ಮಾಡ್ತಾ ಇದ್ದಾರೆ, ಯಾಕೆ ಪ್ರತಿಭಟನೆ ಮಾಡಿಲ್ಲ, ಯಾಕೆ ಕೇಳ್ತಾ ಇಲ್ಲ ಅಂತ ಕೇಳಿದ್ದಾರೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಪ್ರತಿಭಟನೆ ಮಾಡೋ ಸಮಯದಲ್ಲಿ ಸ್ಥಳೀಯ ಶಾಸಕರ ಬಗ್ಗೆ ಮಾತಾಡ್ತಾರೆ, ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಅದು ಸಹಜ ಪ್ರಕ್ರಿಯೆ. ಶಾಸಕರವರ ಗಮನವನ್ನು ಸೆಳೀಬೇಕು ಅಂತೇಳಿ ಶಾಸಕರ ಗಮನವನ್ನು ಸೆಳೆಯುವ ಜವಾಬ್ದಾರಿ ಮಾಡದೆ ಹೋದರೆ ಶಾಸಕ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚು ಸೂಕ್ತವಾಗಿ ನಿರ್ವಹಿಸ್ಬೋದು ಅಂತ ಗಮನವನ್ನು ಶಾಸಕರಿಗೆ ಇರಬೇಕು ಅಥವಾ ಕಾರ್ಯಕರ್ತರಿಗೆ ಇರಬೇಕು.